ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಸ್ಕಿನ್ ಕೇರ್ ಬಗ್ಗೆ ಅದರೊಳಗೆ ಡರ್ಮಾ ಅವ್ರದ್ದು 10% ನೈಆಸಿನಮೈಡ್ ಫೇಸ್ ಸೆರಮ್ ಬಗ್ಗೆ ಹೇಳಕತ್ತಿದ್ದೀನಿ. ಇದನ್ನ ನಾನು ಹೊಸದಾಗಿ ಯೂಸ್ ಮಾಡಕತ್ತಿದ್ದೀನಿ. 10% ನೈಆಸಿನಮೈಡ್ ಫೇಸ್ ಸೆರಮ್ ಫಾರ್ ಆಕ್ನೆ ಮಾರ್ಕ್ಸ್, ಅಂದ್ರೆ ನಮ್ಮ ಪಿಂಪಲ್ಸ್ ಪ್ರಾಬ್ಲಮ್ಸ್ ಅಥವಾ ಆಕ್ನೆ ಪ್ರಾಬ್ಲಮ್ಸ್ ಯಾರಿಗಿರುತ್ತಲ್ಲ ಅವರು 10% ನೈಆಸಿನಮೈಡ್ ನ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ದಿವಸದಿಂದ ಯೂಸ್ ಮಾಡಿ ನೋಡಿದ್ದೀನಿ. ಇದರದ ರಿವ್ಯೂ ಹೇಳಬೇಕು ಅಂತಂದ್ರ ಟ್ರೂಲಿ ರಿವ್ಯೂ ಹೇಳಬೇಕು ಅಂತಂದ್ರ ಎಫೆಕ್ಟಿವ್ ಐತಿ. ಪಿಂಪಲ್ಸ್ ನ ಆದಷ್ಟು ಮಟ್ಟಿಗೆ ಆಕ್ನೆ ಪ್ರಾಬ್ಲಮ್ಸ್ ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತೈತಿ. ಅದ್ರ ಜೊತೆಗೆ ಇದರದ ಪ್ರೈಸ್ ಎಷ್ಟು ಅಂತಂದ್ರ ₹599 ಐತಿ. ಬಟ್ ನನಗ ಆಫರ್ಸ್ ಒಳಗ ಸಿಕ್ಕಿರೋದು ಪರ್ಪಲ್ ಒಳಗ ₹499 ಸಿಕ್ಕೈತಿ. ಡೈ ಅಂಡ್ ಮಿನರಲ್ಸ್ ಆಯಿಲ್ ಫ್ರೀ, ಸಲ್ಫೇಟ್ ಅಂಡ್ ಪ್ಯಾರಾಬಿನ್ ಫ್ರೀ ಐತಿ. ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡೋಣ. ನೈಆಸಿನಮೈಡ್ ನ ಯೂಸ್ ಮಾಡಿದ ಆದ ನಂತರ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಅನ್ನ ಹಚ್ಚೋದನ್ನ ಮರೀಲೇಬಾರ್ದು. ಯಾಕಂದ್ರ ಬಿಸಿಲಾಗ ಹೋಗ್ಬೇಕಾಗಿತ್ತಂದ್ರ ಏನಾಗ್ತೈತಿ ಅಂದ್ರ ಸನ್ ಟ್ಯಾನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಾಗಾಗಿ ಸನ್ಸ್ಕ್ರೀನ್ ಅಂತೂ ಬೇಕೇ ಬೇಕು. ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಚ್ಚತೀನಿ ನಾನು. ಸನ್ಸ್ಕ್ರೀನ್ ಸನ್ಬ್ಲೆಸ್ ಸನ್ಸ್ಕ್ರೀನ್ ಐತಿ, SPF 50. ಡರ್ಮಾ ಅವ್ರದ್ದು ನೈಆಸಿನಮೈಡ್ ಇದನ್ನ ಡೇ ಟೈಮ್ ನಲ್ಲಿ ಯೂಸ್ ಮಾಡಬಹುದು ಅಥವಾ ನೈಟ್ ಟೈಮ್ ನಲ್ಲಿ ಯೂಸ್ ಮಾಡಬಹುದು. ಆದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾದ್ಮೇಲೆ ಸನ್ಸ್ಕ್ರೀನ್ ಅಂತೂ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ ಇದೊಂದು ಆಕ್ಟಿವ್ ಸೆರಮ್ ಆಗಿರೋದ್ರಿಂದ ನೀವು ಬಿಸಿಲಲ್ಲಿ ಹೋದಾಗ ಏನಾಗ್ತೈತಿ ಅಂದ್ರೆ ಸನ್ ಟ್ಯಾನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಾಗಾಗಿ ನೀವು ಈ ಸೆರಮ್ನ ಯೂಸ್ ಮಾಡಿದ ನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕಾಗ್ತದೆ. ಅದ್ರಾಗೂ ಎಸ್ಪೆಷಲಿ ಡೇ ಟೈಮ್ನಲ್ಲಿ ನೀವು ಅಪ್ಲೈ ಮಾಡಲೇಬೇಕು. ನೀವು ಕೂಡ ಯಾರಿಗಾದ್ರೂ ಪಿಂಪಲ್ಸ್ ಪ್ರಾಬ್ಲಮ್, ಆಕ್ನೆ ಪ್ರಾಬ್ಲಮ್ಸ್, ಪೋರ್ಸ್ ಪ್ರಾಬ್ಲಮ್ ಇದ್ರೆ ಯೂಸ್ ಮಾಡ್ಬೋದು. ಗುಡ್ ಎಫೆಕ್ಟಿವ್ ಅಂತ ಅನಿಸ್ತು ನನಗಂತೂ. ಥ್ಯಾಂಕ್ ಯು.